ನೋಡಿದ್ರಲ್ಲ ಪ್ರಜೆಗಳೇ, ಯಾರ್ಯಾರು ಏನೇನು ಮುಚ್ಚಿಡಕ್ ಪ್ರಯತ್ನ ಪಟ್ರೋ ಅದೆಲ್ಲ ಹಂಗಂಗೆ ಅಲ್ಲಲ್ಲೇ ಓಪನ್ ಆಗೋಯ್ತು. ಮುಂದೈತೆ ಮಾರಿ ಹಬ್ಬ. ಗೌರಿ ಗೌರಿ ಬಾಗಿಲು ತೆಗಿ. ಗೌರಿ ನನ್ ಮಾತು ಕೇಳು. ನಿಮ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ತಾಳಿ ಕಟ್ಟಿಸ್ಕೊಂಡು ಎಂಟಿ ನಾನು ಇಲ್ಲೇ ಇವನೇ ಅದ್ ಯಾವಣ್ಣ ಕರ್ಕೊಂಡೋಗಿ ನನ್ ಎಂಟಿ ಅಂತ ಊರ್ ಜನರ ಮುಂದೆ ಹೇಳ್ತೀರೇನ್ರಿ? ಗೌರಿ ನೀನ್ ತಪ್ಪು ತಿಳ್ಕೊಂಡಿದ್ಯಾ? ನೀವೇ ನನ್ ಜೀವ ಅಂತ ಬಾಳೆ ಮಾಡಿದಕ್ಕೆ ನನ್ ಮೆಟ್ಟ ತಗೊಂಡು ನಾನೇ ಹೊಡ್ಕೋಬೇಕು. ಎಲ್ಲಿ ಸೀಮೆಣ್ಣೆ ಡಬ್ಬ ಇಲ್ಲಾಯ್ತಾ? ಅಯ್ಯಯ್ಯೋ, ಇದೇನ ಸೀಮೆಣ್ಣೆ ಡಬ್ಬ ಅಂತವಳೆ. ಏನಾರು ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ನಾವಿಬ್ರು ಪರ್ಮನೆಂಟ್ ಸೆಂಟ್ರಲ್ ಜೈಲ. ಅದೇನ್ ನೋಡಪ್ಪ. ಗೌರಿ ಬಾಗಿಲು ತೆಗಿ, ಇಲ್ಲಾಂದ್ರೆ ಬಾಗಿಲು ಹೊಡ್ಕೊಂಡು ಒಳಗೆ ಬರ್ಬೇಕಾಗುತ್ತೆ. ಪರ್ಮಿಷನ್ ಕೇಳಕ್ ಇದೇನ್ ವಿಧಾನಸೌಧನ? ನಿನ್ ಮನೆ ಓದಿ ಗುದ್ದು. ಎಲ್ಲ ಹಿಂಗೆ ಹಾಳಾದ ಗಂಡಸರು ನನ್ ನಂಬಲಪ್ಪ. ಏನಾಯ್ತು ಅಂತ ಸೀಮೆಣ್ಣೆ ಉಯ್ಕೋತಿದ್ಯಾ? ನಾನ್ ಯಾಕ್ರಿ ಉಯ್ಕೊಳ್ಳಿ? ನಿಮಗೂ ಇದು ಬೆಂಕಿ ಹಚ್ಚಕ್ಕೆ. ಇವಳು ಹೆಣ್ಣಲ್ಲ, ಹೆಮ್ಮಾರಿ. ಮಾರಿ ಮುತ್ತು ಮಗಳಿದಂಗ ಅವಳೆ. ಬೆಂಕಿ ಹಚ್ಚಿದ್ರು ಹಚ್ಬಿಟ್ಲು. ಅಯ್ಯ ಮೆಚ್ಕಬ್ಡ. ಸಂದಾಕೈತೆ ನಿಮ್ ನ್ಯಾಯ. ಸ್ಟೆಪ್ ಮಾಡೋದ್ ನೀವು, ಸಾಯೋದ್ ನಾನಾ? ನಿಮಗಂತೂ ಮನಸ್ಸತ್ವನೇ ಇಲ್ಲ ರೀ. ಅಲ್ಲ ಗೌರಿ, ಸುಮ್ಕಿರ್ರಿ. ಇನ್ನೊಂದ್ ನಿಮಿಷ ಕೂಡ ನಾನ್ ನಿಮ್ ಜೊತೆ ಇರಕ್ಕಿಲ್ಲ. ನಾನ್ ನಮ್ಮಪ್ಪನ ಮನೆಗೆ ಹೋಯ್ತೀನಿ. ಗೌರಿ ನೀನು ನಿಮ್ಮಪ್ಪನ ಬುದ್ಧಿನ ಕಲ್ತು ಬಿಡು. ಸಂದಾಗ ಉದ್ದಾರ ಆಗ್ತೀಯ ಮಗನ. ಅಲ್ಲ ಆಟಿ ಜನಗಳ ಮುಂದೆ ಅವಳೇ ಅಮ್ಮ ಅಂತ ಕರಿತೀಯಲ್ಲ ಅಂತ ಬುದ್ಧಿ ಅವಳು. ನಿಮ್ಗಂತೂ ಮಾನ ಮರ್ಯಾದೆ ಇಲ್ಲ ಅಂದ್ರೆ ನನಗೂ ಇಲ್ಲ ಅನ್ಕೊಂಡಿದ್ದೀರಾ? ಈಗ ಏನ್ ಮಾಡು ಅಂತ್ಯಾ? ನಿನಗಂತೂ ಓದು ಬರ ಏನು ಬೇಕಾಗಿಲ್ಲ. ಆದ್ರೆ ನನಗೂ ನಮ್ಮ ಅಪ್ಪನಿಗೂ ಅದೇ ಜೀವನದ ಗುರಿ. ಈ ಊರಲ್ಲಿರೋದು ಒಂದೇ ಒಂದು ಒಳ್ಳೆ ಸ್ಕೂಲು. ಅಲ್ಲಿ ಮಗುನ್ ಸೇರಿಸ್ಬೇಕಾದ್ರೆ ಅಪ್ಪನೋ ಅಮ್ಮನೋ ಓದಿರ್ಬೇಕಂತೆ. ನೀನು ಓದಿಲ್ಲ, ಹಾಳಾದ್ ನಾನು ಓದಿಲ್ಲ. ನೀನು ಹೇಳ್ಬಿಟ್ಟಿಂತ ಏರ್ಪಾಡು ಮಾಡೋಣ ಅಂದ್ರೆ ನೀನು ಅನುಮಾನದ ಪಿಶಾಚಿ, ಒಳ್ಳೆ ಭದ್ರಕಾಳಿ ಆಡ್ದಂಗ ಆಡ್ತೀಯ. ಅದಕ್ಕೆ ಈಗ ಮಾಡ್ಬೇಕಾಗಿ ಬಂತು. ಮಾಡ್ತೀರಾ? ಅವನ್ನ ಕಲ್ಲೇ ಬಿಟ್ಟು ಬಂದ್ರಿ ಇನ್ನೇ ಮನೆ ಕರ್ಕೊಂಡ್ ಬಂದ್ಬಿಡತ್ತಾನೆ. ವಾಗ್ರಿ ಇಲ್ಲಿ ನೋಡಿ, ಮಗಿಗ್ ಹೊಟ್ಟೆಗಿಲ್ಲ ಅಂತ ಗದ್ದೆ ಅಂತ ಹೇಳಿ ಖುಷಿ ಪಡ್ತೀನಿ. 4 ಜನರು ಮನೆಯಾಗೆ ಭಿಕ್ಷೆ ಬೇಡ್ದೆ ಅಂತ ಹೇಳಿ ಹೆಮ್ಮೆ ಪಡ್ತೀನಿ. ಅದನ್ನ ಬಿಟ್ಬಿಟ್ಟು ಕಂಡವ್ರನ್ನೆಲ್ಲ ನನ್ನ ಹೆಂಡತಿ ಅಂತ ಹೇಳಿದ್ರೆ ನಾ ಸುಮ್ಕಿರಕ್ಕಿಲ್ಲ. ಹುಚ್ಚುಚ್ಚಾರ ಮಾತಾಡಬೇಡ. ಎಷ್ಟ್ ದಿನ ಅಂತ ಅಪ್ಪ ಮಗನ ಊಟ ಹಾಕ್ತಾನೆ ಇರ್ತಾನೆ. ಓದಿ ಅವನು ಕೊನೆಯವ್ರಿಗೆ ಊಟ ಹಾಕೋದು. ಹೆತ್ತವ್ರು ಮಾಡ್ಬೇಕಾದ್ರೆ ಮುಖ್ಯವಾದ ಕೆಲಸ ಏನ್ ಗೊತ್ತಾ? ಮಕ್ಕಳನ್ನ ಚೆನ್ನಾಗಿ ಓದಿಸೋದು. ಗೌರಿ, ನಮ್ಮ ಮಗ ಚೆನ್ನಾಗಿ ಓದ್ಬೇಕು, ಎಲ್ಲದ್ರಲ್ಲೂ ಮುಂದ್ ಬರ್ಬೇಕು, ಎಲ್ರೂ ನೋಡಿ ಹೊಗಳ್ಬೇಕು. ಅದಕ್ಕೆ ಅವರ ಇಷ್ಟೆಲ್ಲ ಕಷ್ಟಪಡ್ತಿರೋದು ಅಲ್ವೇ? ಮತ್ತೆ ಮೊದ್ಲಿಂದನು ಎಲ್ಲದಕ್ಕೂ ಒಂದೊಂದು ನೆಪ ಇದ್ದೇ ಇರ್ತದೆ ನಿಮ್ ತಾವ. ಮೊದ್ಲಿಂದನು ಓದಿರೋ ಹೆಣ್ಣು ಅಂದ್ರೆ ಒಂಥರ ಆಸೆ ಕಂಡ್ರಿ ನಿಮ್ಗೆ. ಆ ಆಸೆ ತೀರಿಸ್ಕೊಳಕ್ಕೆ ಈಗ ನನ್ ಮಗ ನೆಪನೆ ಬೇಕಾಗಿತ್ತ? ಸರಸ್ವತಿ ಒಳ್ಳೆ ಹೆಂಗ್ಸು ಕಣೆ. ಏನಂದ್ರಿ? ಅವಳು ಒಳ್ಳೆ ಹೆಂಗ್ಸ? ಹೌದು ಕಣ್ರಿ. ನಿಮಗ್ ನಿಮ್ ಹೆಂಡ್ರು ಒಬ್ಬಳನ್ನ ಬಿಟ್ಬಿಟ್ರೆ ಮಿಕ್ಕವರೆಲ್ಲ ಒಳ್ಳೆಯವ್ರಂಗೆ ಕಾಣೋದು. ಇಲ್ಲಿ ನೋಡಿ, ಇನ್ನು ನಿಮ್ ಮಾತ್ ಕೇಳ್ಕೊಂಡು ನಾನು ಇಲ್ಲೇ ಬೇಯ್ಸಾಕೊಂಡು ಇದ್ನೋ ನಾನು ಬೆಂದೋಗ್ತೀನಿ ಆಟಯ್ಯ. ಬಲ್ಲ, ನೀನು ಇಲ್ಲ ಇದ್ರೆ ನಿಮ್ಮ ಅಪ್ಪನಿಗೆ ಕೆಟ್ಟು ಕೆರೆ ಇದ್ದೋಗ್ತೀಯ ಆಟಯ್ಯ. ಬಲ್ಲ ಹೋಗೋಣ. ನಾನ್ ಬರಲ್ಲ, ನಾನು ಅಪ್ಪನ ಜೊತೆನೇ ಇರ್ತೀನಿ. ನಾನು ಸ್ಕೂಲ್ಗೆ ಹೋಗ್ಬೇಕು. ಹೌದು ಕಣ್ಣ, ನೀವಿಬ್ರು ಒಂದೇನೆಯ. 2 ದಿನ ಆದ್ಮ್ಯಾಕೆ ಕೂಳು ಒದ್ದಾಡ್ತಿರಲ್ಲ, ಆಗ ನನ್ನ ಬೆಲೆ ಏನು ಅಂತ ಗೊತ್ತಾಯ್ತದೆ. ನನ್ನ ಮಗನೇ. ಗೌರಿ, ಗೌರಿ ಹೋಗ್ಬೇಡ. ಗೌರಿ ನೀನ್ ದಮ್ಮಯ್ಯ ಅಂತೀನಿ, ಹೋಗ್ಬೇಡ. ಪ್ರಜೆಗಳೇ, ಇವರೆಲ್ಲ ಒಂದ್ ಹೆಂಗಸರು. ನಮ್ಮಂತ ಜಂಟ್ಲ್ಮನ್ಗಳು ಇಂತ ಬಾಯಿ ಬಡ್ಕಿರ ಹತ್ರ ಬಾಯಿ ಕೊಟ್ಟು ಉತ್ತರ ಹೇಳಕ್ ಆಗುತ್ತಾ? ಎಸ್ಕೇಪ್ ಆಗಿದ್ದೆ ಗ್ರೇಟು. ಏನಯ್ಯ ಮಾಡೋದೆಲ್ಲ ಮಾಡ್ಬಿಟ್ಟು ಕಳ್ಳನ್ ತರ ಔತ್ಕೊಂಡ್ ಕೂತಿದ್ಯಾ? ಅಮ್ಮನಿ ಡೀಸೆಂಟ್ ಪ್ಲೇಸ್. ಸುಮ್ಕಿರಯ್ಯ, ಕಂಡಿದ್ದೀನಿ. ಮೊದ್ಲು ನನ್ ಸೌತಿ ಮನೆ ಎಲ್ಲದ ಹೇಳು. ನಂಬರ್ 5 ಶಾರದಾ ವುಮೆನ್ಸ್ ಹಾಸ್ಟೆಲ್, ಬೆಂಗಳೂರು 9. ಎಲ್ಲಿ ಎಲ್ಲಿಯ ನನ್ ಸೌತಿ? ಓ, ನೀನ್ ಇಲ್ಲೇ ಕುಂತಿದ್ಯಾ? ಯಾರ್ ನೀವು? ಊರ್ಗೆಲ್ಲ ನೀನ್ ಒಬ್ಳೆ ಪದ್ಮಾವತಿ ಅಂತ ನೀನ್ ಹಿಂದಿಂದನೇ ಸುತ್ತದವ್ರೆ ನೋಡು. ಅವ್ರ ತವ ತಾಳಿ ಕಟ್ಟಿಸ್ಕೊಂಡಿರೋ ನಿಜವಾದ ಹೆಂಡತಿ ನಾನು. ಅದು ಸರಿ, ನನ್ ತವ ಇಲ್ದಿರೋದು ಅದ್ ಏನ್ ಮಹಾ ನಿನ್ ತವ ಕಂಡ್ರೋ ಕಾಣೆ. ಅಲ್ ಕಣಮಿ, ಮದ್ವೆ ಆಗದಿರೋ ಹುಡುಗರು ಬೀದಿನಾಗ ಅದ್ 8 ಮಂದಿ ಸುತ್ತಾಡ್ತಾರೆ, ಅವರಿಂದ ಹೋಗಿ ಸುತ್ತಾಡ ತಾನೆ. ನನ್ ಗಂಡ ನಿನಗ್ ಬೇಕಾಗಿತ್ತಾ? ಇಲ್ಲಿ ನೋಡಿ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ಹೌದು ಕಣಮಿ, ನೀನು ನಿನಗಿಷ್ಟ ಬಂದಂಗೆಲ್ಲ ನನ್ ಗಂಡ ಜೊತೆ ಸುತ್ತಾಡ್ತಿರ್ಬೋದು, ಅದನ್ನ ನಾನು ಕೇಳ್ಬಾರ್ದು ಅಲ್ಲ? ಕಂಡು ಗಂಡಸ್ರ ಜೊತೆ ಸುತ್ತಾಡೋ ನೀನು ಯಾವ ಗಂಡಸ್ ಜೊತೆ ತಾನೇ ನ್ಯಾಯವಾಗಿ ಬಾಳ್ವೆ ಮಾಡಿಯಾ? ಅಲ್ಲ, ಇಲ್ಲಿ ನೀನ್ ಒಬ್ಳೆ ಹಿಂಗೆಯಾ ಇಲ್ಲ ಎಲ್ರದ್ದು ಅದೇ ಕಸ್ಬಾ? ನಿಮಗ್ ಬದುಕಕ್ ಬೇರೆ ದಾರಿನೇ ಗೊತ್ತಿಲ್ವಾ? ಇದಕ್ ಓದ್ತಾ ಇದೀವಿ ಅನ್ನೋ ನಾಟಕ ಬೇರೆ ಕೇಳು. ನಿಮ್ಮ ಏನಮ್ಮ ಮರ್ಯಾದೆ ಇಲ್ದೆ ಮಾತಾಡ್ತೀಯಾ? ಮೊದ್ಲಿಂದ ಹೋಗೋ. ಹೋಗ್ತೀನಿ ಕಣ್, ಸುಮ್ಕೆ ನಿಂತ್ಕೊಳಮ್ಮ.
ಇನ್ನ ಇವಳು ಮುಖ ನೋಡ್ಕೊಂಡು ಇಲ್ಲ ಕುಂತ್ಕೊಳ್ಳ. ಇಂಥ ಹೆಂಗಸ್ರಿರೋ ಜಾಗದಾಗೆ ಕಾಲ್ ಮಾಡ್ತಿದ್ರೆ ಪಾಪ ಸುತ್ಕೊಳ್ಳೋದು ನನಗೆ ಕರ್ಮ. ಆಯ್ ಇಲ್ಲಿ ನೋಡು, ಈಟೊಂದ್ ಜನರ ಮುಂದೆ ಸುಮ್ಕೆ ಬಿಟ್ಬಿಟ್ಟೋಯ್ತೀನಿ ಅಂತ ಖುಷಿ ಪಡ್ತಿದ್ಯಾ? ಈ ಗೌರಿನ ಸಾಮಾನ್ದವಳು ಅಂತ ತಿಳ್ಕೊಬೇಡ, ನೋಡ್ಕತೀನಿ ಒಂದ್ ಕಯ್ಯ. ಓಯ್ ನೀನೇನ್ ಈಚೆಗೆ ಬರಕಿಲ್ವಾ? ಗೊತ್ತಿದ್ದಾನೆ ಆಗ್ಬಿಡಿಸ್ತೀನಿ ನಿನ್ನ ಗ್ರಾಚಾರ್ವ. ನನ್ ಶಾಪ ನಿಮಗ್ ತರ್ತೆ ಬಿಡಕಿಲ್ಲ, ಎಲ್ಲ ಹಾಳಾಗ್ ಹೋಗ್ತೀರ. ಏನಯ್ಯ ಮುಖ ನೋಡ್ತಿದ್ಯಾ? ಓಡ್ಸಯ್ಯ ಗಾಡಿನ. ಸರಸ್ವತಿ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಮೇಡಮ್, ನನ್ ಮಾತು ಕೇಳಿ. ನೀನೇನ್ ಹೇಳಿದ್ರು ನಾನು ಕೇಳಕ್ ತಯಾರಿಲ್ಲ. ನನಗೆ ನನ್ನ ಹಾಸ್ಟೆಲ್ ಗೌರವ ಮುಖ್ಯ. ಇವತ್ತು ಇವಳು ಬಂದ್ ಗಲಾಟೆ ಮಾಡಿದ್ಲು, ನಾಳೆ ಪೊಲೀಸ್ನವ್ರು ಬರ್ತಾರೆ. ಮೊದ್ಲಿನ ಜಾಗ ಖಾಲಿ ಮಾಡು. ಇಲ್ಲ ಮೇಡಮ್, ದಯವಿಟ್ಟು ನನ್ ಮಾತು ಕೇಳಿ. ನಿನ್ನ ಆರ್ಗ್ಯುಮೆಂಟ್ ಕೇಳೋಕೆ ನಾನು ಸಿದ್ಧ ಇಲ್ಲ. ಲಕ್ಷ್ಮಿ, ಅವಳ ಲಗೇಜ್ ಎಲ್ಲ ತಂದು ಬಿಸಾಕು. ಗೆಟ್ ಔಟ್. ಮೇಡಮ್, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ಮೇಡಮ್, ಮೇಡಮ್. ಆನಂದ್, ನನ್ನ ನೋಡ್ಲಿಲ್ವಾ? ನೋಡ್ದೆ. ನೋಡಿದ್ರು ಮಾತಾಡಿಸ್ದೆ ಹೋಗ್ತಿದ್ದೀರಾ? ನಿಮ್ಗೆ ಕಾಯ್ತಿದ್ದೆ. ಓಹೋ, ಹೌದಾ? ತಾವು ಬೇರೆ ಯಾರಿಗೋ ಕಾಯ್ಕೊಂಡಿದ್ದೀರಾ ಅನ್ಕೊಂಡೆ. ಪ್ಲೀಸ್ ಆನಂದ್, ನಾನು ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಏನ್ ಬಸರಾಗಿದೆಯಾ? ಯಾಕೆ ಈ ತರ ಮಾತಾಡ್ತಿದ್ದೀರಾ? ಅಲ್ಲ, ಮುಖ್ಯವಾದ ವಿಷಯ ಅಂದಿಲ್ಲ, ಅದಕ್ಕೆ ಹಾಕಿ ಕೇಳಿದೆ. ನಾನ್ ನಿಮ್ಮ ಹತ್ರ ಎಷ್ಟು ಲಿಮಿಟ್ ಆಗಿ ನಡ್ಕೊಂಡಿದ್ದೀನಿ ಅಂತ ನಿಮ್ಗೆ ಗೊತ್ತಲ್ಲ? ಗೊತ್ತು, ನನಗೆ ಚೆನ್ನಾಗಿ ಗೊತ್ತು. ನನ್ನ ಹತ್ರ ಎಷ್ಟು ಲಿಮಿಟ್ ಆಗಿದ್ದೆ ಅಂತ ಗೊತ್ತು. ಅದೇ ಬೇರೆಯವ್ರ ಹತ್ರ ಅಷ್ಟೇ ಲಿಮಿಟ್ ಆಗಿ ನಡ್ಕೊಂಡಿದ್ಯಾ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಮಿಸಸ್ ಶಿವಣ್ಣ, ಎಲ್ರು ಅವ್ರವ್ರ ಪ್ರೇಯಸಿ ಬಗ್ಗೆ ವ್ಯಾಲೆಂಟೈನ್ಸ್ ಡೇ ದಿನ ತಿಳ್ಕೊತಾರೆ. ಆದ್ರೆ ನಾನು ನನ್ನ ಪ್ರೇಯಸಿ ಬಗ್ಗೆ ಪೇರೆಂಟ್ಸ್ ಡೇ ದಿನ ತಿಳ್ಕೊಂಡೆ. ನಿಮ್ಮನ್ನ ಆದರ್ಶ ದಂಪತಿಗಳು ಅಂತ ಸೆಲೆಕ್ಟ್ ಮಾಡಿದ್ರಲ್ಲ, ಆ ಸ್ಕೂಲ್ ನಮ್ದೆ. ನಮ್ಮ ಅಣ್ಣನೇ ಪ್ರಿನ್ಸಿಪಾಲ್. ಆನಂದ್, ದಯವಿಟ್ಟು ನಾನು ಅರ್ಥ ಮಾಡ್ಕೊಳ್ಳಿ. ಏನ್ ನಡೀತು ಅಂತ ಪೂರ್ತಿಯಾಗಿ ಕೇಳಿ. ನೋ, ನನ್ನ ಪ್ರಕಾರ ನೀವು ಮಾಡಿರೋ ಕೆಲ್ಸಕ್ಕೆ ಒಂದೇ ಅರ್ಥ, ಮೋಸ. ಪ್ರೀತಿಗಿರೋ ಪವಿತ್ರವಾದ ಹೆಸರನ್ನೇ ಹಾಳು ಮಾಡ್ಬಿಟ್ಟೆ. ಹಳೆದನ್ನೆಲ್ಲ ಮರೆತು ನಿನ್ನ ಮದುವೆ ಆಗಿ ನನ್ನ ಫ್ರೆಂಡ್ಸ್ಗೆಲ್ಲ ಶಿ ಇಸ್ ಮೈ ವೈಫ್ ಅಂತ ಹೇಳಿದ್ರು ನಿನಗೆ ಸಂತೋಷ ಆಗಲ್ಲ. ಯಾಕೆಂದ್ರೆ ನಿನ್ನನ್ನಾಗ್ಲೇ ಒಬ್ಬ ನನ್ನ ಹೆಂಡತಿ ಅಂತ ಹೇಳ್ಬಿಟ್ಟಿದಾನಲ್ಲ. ನೋಡು, ಈ ತರ ವಿಷಯಗಳೆಲ್ಲ ಕೇಳಿಸ್ಕೊಂಡು ಸೆಕೆಂಡ್ ಹ್ಯಾಂಡ್ ಆಗಿರೋ ನಿನ್ನ ಮದುವೆ ಆಗೋ ಅವಶ್ಯಕತೆ ನನಗಿಲ್ಲ. ನೀನ್ ನನಗೆ ಮಾಡಿರೋ ದ್ರೋಹಕ್ಕೆ ನಿನ್ನ ನನ್ನ ಮನಸ್ಸಿಂದ ದೂರ ಮಾಡಿದ್ದೇನೆ. ಆನಂದ್, 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 ನನ್ನ ನಂಬಿ. ಶಿವಣ್ಣ ಮಿಸಸ್ ನನ್ನ ತಪ್ಪಾಗಿ ತಿಳ್ಕೊಂಡು ಹಾಸ್ಟೆಲ್ ಹತ್ರ ಬಂದು ನನ್ನ ಮೇಲೆ ಗಲಾಟೆ ಮಾಡಿದ್ರು. ಹಾಸ್ಟೆಲ್ದವರು ನನ್ನ ಹೊರಗೆ ಹಾಕಿದ್ರು. ಈಗ ನೀವು ನನ್ನ ಅಪಾರ್ಥ ಮಾಡ್ಕೊಂಡು ದೂರ ಮಾಡಿದ್ರೆ ನಾನು ಎಲ್ಲಿಗೆ ಹೋಗ್ಲಿ? ಎಲ್ಲಾದ್ರೂ ಹೋಗಿ ಸಾಯಿ. ಆನಂದ್, ಓಹ್, ಐ ಆಮ್ ಸಾರಿ, ತಪ್ಪಾಗಿ ಹೇಳ್ಬಿಟ್ಟೆ. ಅದೆಲ್ಲ ಸ್ವಾಭಿಮಾನ, ರೋಷ ಇರೋರು ಮಾಡುವಂತ ಕೆಲಸ. ಒಂದ್ ಕೆಲಸ ಮಾಡು, ಯಾವ ಜೊತೆ ಆದ್ರೂ ಓಡ್ ಹೋಗು. ಆದ್ರೆ ಒಂದು ರಿಕ್ವೆಸ್ಟ್, ಪ್ರೀತಿ ಅಂತ ಹೇಳಿ ಪ್ರೀತಿಗಿರೋ ಗೌರವನ ಹಾಳು ಮಾಡ್ಬೇಡ. ಇಲ್ಲ, ನಾನು ಸಾಯ್ಲೇಬೇಕು. ಎಂತ ಕೆಲಸ ಮಾಡ್ತೀಯಮ್ಮ? ಬಿಡ್ರಿ ನನ್ನ, ಬಿಡ್ರಿ, ಬಿಡ್ರಿ ನನ್ನ. ಯಾಕಮ್ಮ ಸಾಯಕ್ ಹೋಗ್ತಿದ್ಯಾ? ನಾನು ಸಾಯ್ಬೇಕು, ಬಿಡಿ ನನ್ನ. ಹೇಗಿದ್ರು ಸಾಯ್ತಿದ್ಯಾ? ನನ್ನ ಆಸೆ ಪೂರೈಸ್ಬಿಡು, ಆಮೇಲೆ ನಾನೇ ಬಿಸಾಕ್ಬಿಡ್ತೀನಿ. ಓಕೆನಾ? ರಾಸ್ಕಲ್, ಬಿಡು. ಹಿಡ್ಕೊಂಡ